ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ 6ನೇ ತರಗತಿ ಸಮಾಜ ವಿಜ್ಞಾನ, ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು, ಇದರ ವರ್ಧನರು ಪಾಠದ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ವರ್ಧನರಲ್ಲಿ ಪ್ರಮುಖ ಅರಸರು ಯಾರು? ಉತ್ತರ, ವರ್ಧನರಲ್ಲಿ ಪ್ರಮುಖ ಅರಸರು ಪ್ರಭಾಕರ ವರ್ಧನ, ರಾಜ್ಯವರ್ಧನ ಮತ್ತು ಹರ್ಷವರ್ಧನ. ಮುಂದಿನ ಪ್ರಶ್ನೆ, ಹರ್ಷವರ್ಧನನ ತಂದೆಯ ಹೆಸರೇನು? ಉತ್ತರ, ಪ್ರಭಾಕರ ವರ್ಧನ. ಮುಂದಿನ ಪ್ರಶ್ನೆ, ಹರ್ಷವರ್ಧನನ ಅಣ್ಣ ಹಾಗೂ ತಂಗಿಯನ್ನು ಹೆಸರಿಸಿ. ಉತ್ತರ, ಹರ್ಷವರ್ಧನನ ತಂಗಿ ರಾಜ್ಯಶ್ರೀ ಹಾಗೂ ಅಣ್ಣ ರಾಜವರ್ಧನ. ಮುಂದಿನ ಪ್ರಶ್ನೆ, ಹರ್ಷವರ್ಧನನ ರಾಜಧಾನಿ ಯಾವುದು? ಉತ್ತರ, ಹರ್ಷವರ್ಧನನ ರಾಜಧಾನಿ ಕನೌಜ್. ಮುಂದಿನ ಪ್ರಶ್ನೆ, ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಯಾರು? ಉತ್ತರ, ಇಮ್ಮಡಿ ಪುಲಿಕೇಶಿ. ಮುಂದಿನ ಪ್ರಶ್ನೆ, ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಯಾರು? ಉತ್ತರ, ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಹ್ಯುಯೆನ್ ತ್ಸಾಂಗ್. ಮುಂದಿನ ಪ್ರಶ್ನೆ, ಹ್ಯುಯೆನ್ ತ್ಸಾಂಗ್ನ ಪ್ರವಾಸ ಕಥನದ ಹೆಸರೇನು? ಉತ್ತರ, ಸಿ ಯು ಕಿ. ಮುಂದಿನ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯವು ಇಂದಿನ ಯಾವ ರಾಜ್ಯದಲ್ಲಿದೆ? ಉತ್ತರ, ಬಿಹಾರ. ಮುಂದಿನ ಪ್ರಶ್ನೆ, ಪ್ರಾಚೀನ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು? ಉತ್ತರ, ನಳಂದ. ಮುಂದಿನ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯದಲ್ಲಿ ಯಾವ ವಿಷಯಗಳನ್ನು ಕಲಿಸುತ್ತಿದ್ದರು? ಉತ್ತರ, ನಳಂದ ವಿಶ್ವವಿದ್ಯಾಲಯದಲ್ಲಿ ಬೌದ್ಧಮತ, ವೇದ, ಯೋಗ ಮತ್ತು ವೈದ್ಯ ಶಾಸ್ತ್ರಗಳನ್ನು ಕಲಿಸುತ್ತಿದ್ದರು. ಮುಂದಿನ ಪ್ರಶ್ನೆ, ಹರ್ಷವರ್ಧನನು ರಚಿಸಿದ ನಾಟಕಗಳು ಯಾವುವು? ಉತ್ತರ, ಹರ್ಷವರ್ಧನನು ರಚಿಸಿದ ನಾಟಕಗಳು ಪ್ರಿಯದರ್ಶಿಕ, ರತ್ನಾವಳಿ, ನಾಗಾನಂದ. ಮುಂದಿನ ಪ್ರಶ್ನೆ, ಬಾಣಭಟ್ಟನು ಬರೆದ ಕೃತಿ ಯಾವುದು? ಉತ್ತರ, ಬಾಣಭಟ್ಟನು ಬರೆದ ಕೃತಿ ಹರ್ಷಚರಿತ. ಮುಂದಿನ ಪ್ರಶ್ನೆ, ಹರ್ಷಚರಿತ ಯಾರ ಕುರಿತಾದ ಕೃತಿಯಾಗಿದೆ? ಉತ್ತರ, ಹರ್ಷಚರಿತ ಹರ್ಷವರ್ಧನನ ಕುರಿತ ಕೃತಿಯಾಗಿದೆ. ಮುಂದಿನ ಪ್ರಶ್ನೆ, ಹರ್ಷವರ್ಧನನು ಎಲ್ಲಿ ಧರ್ಮ ಸಮ್ಮೇಳನಗಳನ್ನು ಆಯೋಜಿಸಿದ್ದನು? ಉತ್ತರ, ಕನೌಜ್ ಮತ್ತು ಪ್ರಯಾಗ. ಮುಂದಿನ ಭಾಗ, ಕಾಶ್ಮೀರ ಕಾರ್ಕೋಟಕ್ ಸಾಮ್ರಾಜ್ಯ, ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಕಾರ್ಕೋಟ ವಂಶವು ಯಾರಿಂದ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಕಾರ್ಕೋಟ ವಂಶವು ರಾಜ ದುರ್ಲಭವರ್ಧನನಿಂದ ಸಾಮಾನ್ಯ ಶಕ 625ರಲ್ಲಿ ಸ್ಥಾಪನೆಯಾಯಿತು. ಮುಂದಿನ ಪ್ರಶ್ನೆ, ಕಾರ್ಕೋಟಕರ ರಾಜಧಾನಿ ಯಾವುದು? ಉತ್ತರ, ಕಾರ್ಕೋಟಕರ ರಾಜಧಾನಿ ಪಾರಸ್ಪೋರ್ ಅಥವಾ ಪರಿಹಾಸಪುರ. ಮುಂದಿನ ಪ್ರಶ್ನೆ, ಕಾರ್ಕೋಟಕರು ಯಾರ ಉಪಾಸಕರಾಗಿದ್ದರು? ಉತ್ತರ, ಸೂರ್ಯ. ಮುಂದಿನ ಪ್ರಶ್ನೆ, ಮಾರ್ತಾಂಡ ಸೂರ್ಯ ದೇವಸ್ಥಾನ ಯಾರ ಕೊಡುಗೆಯಾಗಿದೆ? ಉತ್ತರ, ಕಾರ್ಕೋಟಕರ.
ಮುಂದಿನ ಪ್ರಶ್ನೆ, ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಯಾರು? ಉತ್ತರ ಲಲಿತಾದಿತ್ಯ. ಮುಂದಿನ ಪ್ರಶ್ನೆ, ಶೈವ ಸೂತ್ರವನ್ನು ರಚಿಸಿದವರು ಯಾರು? ಉತ್ತರ ವಸುಗುಪ್ತ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ರಜಪೂತರು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.